ಹೆಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜು ಸತೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ನಮ್ಮ ಚಿಕ್ಕಪ್ಪಂದು ಅಂದರೆ ನಮ್ಮ ಅಪ್ಪನ ತಮ್ಮಂದು ರಿಟೈರ್ಮೆಂಟ್ ಡೇ. ಸೊ ಹಂಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಚಿಕ್ಕದಾಗಿ ಒಂದು ಪಾರ್ಟಿ ಮಾಡ್ತಾ ಇದ್ದೀವಿ. ಹಾಗೆ ಸೆಲೆಬ್ರೇಷನ್ ಮಾಡಿ ಸನ್ಮಾನ ಮಾಡೋಣ ಅಂದ್ಕೊಂಡಿದ್ದೀವಿ. ಮನಿ ಫ್ರೆಂಡ್ಸ್, ಅದೆಲ್ಲ ಹೇಗಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ, ಹೇಗೆಲ್ಲ ಆಗುತ್ತೆ, ಯಾರೆಲ್ಲ ಬಂದಿದ್ರು ಅಂತ ಶೇರ್ ಮಾಡ್ತೀನಿ. ಅಲ್ಲಿ ನಮ್ಮ ಹುಡುಗಿರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಇವತ್ತೇನು ಗೊತ್ತಾಗೈತೆ, ಇನ್ನೊಂದು ಸ್ಪೆಷಲು ಫುಲ್ಲು ಫ್ಯಾಮಿಲಿ ಎಲ್ಲ ಟ್ವಿನ್ನಿಂಗ್ಸ್ ಬಟ್ಟೆನ ಹಾಕೊಂಡಿದ್ದೀವಿ. ಮೊಮ್ಮಕ್ಕಳೆಲ್ಲ ಒಂಥರ ಬಟ್ಟೆ, ಅದರೆಲ್ಲ ಒಂಥರ ಬಟ್ಟೆ. ಹಾಗೆ ನೋಡ್ತೀನಿ, ವೀಡಿಯೋದಲ್ಲಿ ನೋಡ್ತೀರಾ ಮುಂದೆ, ಆಯಿತಾ ಫ್ರೆಂಡ್ಸ್? ಇಲ್ಲಿ ಬರೋ ಗೆಸ್ಟಿಗೆ ಅಂತ ಹೇಳಿ ಅಡುಗೆ ಪ್ರಿಪ್ರೇಷನ್ ಮಾಡಿದ್ದಾರೆ. ಸೊ ಅಡುಗೆ ಬಂದು ನಾನ್ ವೆಜ್ ಊಟ ಇತ್ತು. ಬೋಟಿ ಗೊಜ್ಜು, ಹಾಗೆ ವೈಟ್ ರೈಸು. ಆಲ್ರೆಡಿ ಸ್ವಲ್ಪ ಜನ ಬಂದು ಊಟ ಮಾಡ್ತಾಯಿದ್ದಾರೆ, ಹಂಗಾಗಿ ಸ್ವಲ್ಪ ಎಲ್ಲ ಖಾಲಿಯಾಗಿದ್ದೆ. ಇದು ಬಂದು ಚಿಕನ್, ಹಾಗೆ ಇದು ಗೀ ರೈಸ್, ಮತ್ತು ಮೊಟ್ಟೆ, ಮತ್ತು ಮೊಸರು ಬಜ್ಜಿ, ಹಾಗೆ ಖೀರು. ನೆಕ್ಸ್ಟ್ ಬಂದು ಡ್ರೈ ಚಿಕನ್ನ ಮಾಡಿಸಿದ್ವಿ. ಸೊ ಚಿಕನಲ್ಲಿ 2 ಐಟಮ್ನ ಮಾಡಿಸಿದ್ವಿ. ಹಾಗೆ ಮತ್ತು ಸಾಂಬಾರು, ಮಟನ್ ಸಾಂಬಾರು. ಸೊ ನೋಡಿ, ಆಲ್ರೆಡಿ ಎಲ್ಲ ಎಷ್ಟೊಂದು ಜನ, ಸ್ವಲ್ಪ ಜನದ ಊಟ ಆಗಿದೆ, ಮತ್ತು ಸ್ವಲ್ಪ ಜನ ಬರ್ತಾ ಇದ್ದಾರೆ, ಹಾಗೆ ಹೋಗ್ತಾ ಇದ್ದಾರೆ. ಇದು ಬಂದು ಮಾಡ್ತಾರೆ. ನಾವು ಬಂದು ಒಂದು 200-250 ಸೀಟಿಗೆ ಫಂಕ್ಷನ್ ಮಾಡಿದ್ದು. ಸೊ ಎಲ್ಲ ಬಂದು ಹೋಗಿ ಮಾಡ್ತಾಯಿದ್ರು. ಇದೆಲ್ಲ ನಮ್ಮ ಫ್ಯಾಮಿಲಿಯವರು ಫಸ್ಟ್ ಬಂದು ಕೂತಿದ್ದಾರೆ. ಹಾಗೆ ಇನ್ನು ಚಿಕ್ಕಪ್ಪ ಆಫೀಸಲ್ಲಿ ರಿಟೈರ್ಮೆಂಟನ್ನು ಮುಗಿಸ್ಕೊಂಡು ಇನ್ನು ಮನೆಗೆ ಬಂದಿರಲಿಲ್ಲ. ಹಾಗಾಗಿ ನಾವುಗಳೇ ಎಲ್ಲ ಊಟ ಬಡಿಸೋದು ಮತ್ತು ಜನಗಳನ್ನ ಕಳಿಸೋದು ಮಾತಾಡ್ಸೋದೆಲ್ಲ ಮಾಡ್ತಿದ್ವಿ. ಅವರು ಆಫೀಸಲ್ಲಿ 3:30ಗೇನೋ ರಿಟೈರ್ಮೆಂಟ್ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು 3:30ಗೆ ಬರ್ತೀವಿ ಅಂತ ಹೇಳಿದರು. ಅಲ್ಲಿ ತನಕ ಬಂದವ್ರಿಗೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಊಟ ಕೊಟ್ಟಿದ್ವಿ. ಹಾಗೆ ಅವ್ರು ಬರೋ ಟೈಮಲ್ಲಿ ಬಲೂನ್ಸ್ ಎಲ್ಲ ಮಾಡಿ ಸ್ವಲ್ಪ ಚಿಕ್ಕದಾಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬಲೂನ್ಸ್ ಎಲ್ಲ ಬ್ಲಷ್ ಮಾಡ್ತಾ ಇದ್ವಿ. ನಮ್ಮ ಹುಡುಗಿರು ಮತ್ತು ನಾನು ಸೇರಿಕೊಂಡು, ನಮ್ಮ ಅಕ್ಕ ಮತ್ತು ಇನ್ನೊಬ್ರು ಅಕ್ಕ ಅವರೆಲ್ಲ ಊಟ ಬಡಿಸ್ತಿದ್ರು. ಹಂಗಾಗಿ ನಾನು ಇವ್ರ ಜೊತೆ ಸೇರ್ಕೊಂಡು ಡೆಕೋರೇಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಸೊ ಬೇಗನೆ ಲೇಟಾಗಿ ಮಾಡ್ತಾಯಿದ್ವಿ, ಯಾಕೆಂದರೆ ಮನೇಲಿ ಮಕ್ಳುಗಳು ತುಂಬ ಇರೋದ್ರಿಂದ ಮಕ್ಕಳು ಬಲೂನ್ಸು ಇದು ಅಂತೆಲ್ಲ ನೋಡ್ತು ಅಂತಂದರೆ ಅವು ತೊಗೊಂಡು ಹೊಡೆದಾಕೋದೇ ಜಾಸ್ತಿ. ಅದ್ರಲ್ಲಿ ನನ್ನ ಮಕ್ಕಳಂತೂ ಕೇಳೋದೇ ಬೇಡ. ಹಂಗೂ 4-5 ಬಲೂನ್ಸ್ ಎಲ್ಲ ಡಮಾರ್ ಮಾಡ್ದೆ. ಆಮೇಲೆ ಮತ್ತೆ ಮನೇಲೆ ಸ್ವಲ್ಪ ಹೂವುಸೆಲ್ಲ ಪೆಟಲ್ಸೆಲ್ಲ ಇದ್ವಿ. ಆ ಹೂವಲ್ಲೇ ಕೇಕ್ ಇಡೋದಕ್ಕೆ ಅಂತ ಹೇಳಿ ಅರೇಂಜ್ಮೆಂಟ್ ಮಾಡ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್, ಮಾಡೋಣ ಅರೇಂಜ್ಮೆಂಟ್. ಮತ್ತು ನಾನು ನನ್ನ ತಂಗಿ ಮಾಡ್ತಾಯಿದ್ವಿ. ಆಮೇಲೆ ಮಾಮೂಲಿ ಮಕ್ಕಳುಗಳು ಮಾಡ್ತಾಯಿದ್ದಾರೆ. ಹಾಗೆ ನನ್ನ ತಂಗಿ ಡೆಕೋರೇಟ್ ಮಾಡ್ತಾ ಇದ್ಲಲ್ಲ, ನಾನು ಸುಮ್ಮನೆ ಹಾಗೆ ಊಟ ಎಲ್ಲ ಬಡಿಸ್ತಾ ಇದ್ದಾರಾ, ಏನು ಎಷ್ಟು ಜನ ಇದ್ದಾರೆ ಅಂತ ನೋಡೋಕ್ಕೆ ಅಂತ ಟೆರಸ್ ಮೇಲೆ ಬಂದೆ. ಸೊ ಊಟ ಬಡ್ಸೋಕ್ಕೆಲ್ಲ ರೆಡಿ ಮಾಡಿ ಬಕೆಟ್ಗೆ ಇಟ್ಕೊಂಡಿದ್ದಾರೆ. ಸ್ವಲ್ಪ ಜನ ಅಲ್ಲೇ ಊಟ ಆಗಿ ಹ್ಯಾಂಡ್ ವಾಶ್ ಮಾಡ್ತಾಯಿದ್ರು. ಸೊ ನಾನು ಲಾಸ್ಟಲ್ಲಿ ಬಂದು ಊಟದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಕೂಡ ಆವಾಗಲೇ ಊಟ ಆಯಿತು. ಫಸ್ಟೇ ಮನೆ ಜನ ಎಲ್ಲ ಊಟ ಮಾಡ್ಕೊಂಡ್ವಿ. ಸೊ ಇನ್ನು ಎಲ್ಲ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ಅಂತಂದರೆ ಲೇಟ್ ಆಗುತ್ತೆ ಊಟ ಮಾಡೋದಕ್ಕೆ ಅಂತ ಹೇಳಿ ಯಾರೂ ಗೆಸ್ಟ್ ಬಂದಿರಲಿಲ್ಲ. ಹಾಗಾಗಿ ನಾವೆಲ್ಲ ಊಟ ಮುಗಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ದೀವಿ ಊಟ ಕೊಡೋದಕ್ಕೆ. ನಾನು ಟೆರಸ್ ಮೇಲೆ ನೋಡ್ಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಡೆಕೋರೇಷನ್ ಕಂಪ್ಲೀಟ್ ಮಾಡ್ತಾಯಿದ್ರು. ಸೊ ನಾನು ಸ್ವಲ್ಪ ಜಾಯಿನ್ ಆದೆ ಡೆಕೋರೇಟ್ ಮಾಡೋದ ಅಂತ ಹೇಳಿ. ಸೊ ಇನ್ನು ಬಲೂನ್ ಡೆಕೋರೇಷನ್ ಏನೂ ಮಾಡಿಲ್ಲ. ಇವರು ನಮ್ಮ ಚಿಕ್ಕಮ್ಮ ಇವ್ರ ಮನೇಲೆ ಇವ್ರ ಹಸ್ಬೆಂಡ್ದೇ ರಿಟೈರ್ಮೆಂಟ್ ಡೇ ಇರೋದು. ಬಲೂನ್ಸ್ ಡೆಕೋರೇಷನ್ ಮಾಡಿಲ್ಲ, ಲಾಸ್ಟಲ್ಲಿ ಬರೋ ಮೂಮೆಂಟಲ್ಲಿ ಮಾಡೋಣ ಅಂತ. ಹಾಗಾಗಿ ಹೂವು ಮಾತ್ರ ಮಾಡ್ತಾ ಇದ್ದೀವಿ. ಜಾಸ್ತಿ ಎಲ್ಲ ಇನ್ನು ಸ್ವಲ್ಪ ಪೆಡಲ್ಸ್ನ ಬಿಡಿಸಿ ಎಲ್ಲ ಕಡೆ ಬರೋ ಮಾಡೋದು, ಕೆಲವು ಕಡೆ ಬ್ಲಾಕ್ ಪ್ಲಾಂಟ್
ಕಳ್ಕೊಳ್ಳಿಲ್ಲ ವಾಪಸ್ ಬರೋದಕ್ಕೆ ಮನೆಗೆ. ವಿಡಿಯೋ ಮಾಡ್ತಾ ಇದ್ದೀರಿ, ಡ್ಯಾನ್ಸ್ ಮಾಡ್ತಾ ಇದೀಯಾ? ನಂದೇ ಅಲ್ಲಿ ದಾರ ಕಟ್ಟು, ದಾರ ಕಟ್ಟಬೇಕು. ಅಲ್ಲೇ ಹೇಳಿದವ್ರಿಗೆ ಬೇಡ ಬೇಡ ದೊಡ್ಡದಿರ್ಬೇಕಂದ್ರೆ ಕತ್ಲೆ ಝೂಮ್ ಆಗ್ತಾ ಇಲ್ಲ. ಲೈಟ್ ಇಷ್ಟೇನಾ? ಮಾಡಿ ಮಾಡಿ ಕೊಟ್ಟಿದ್ದೆ ಏನ್ ಮಾಡೋದು? ಆಯ್ತು, ನಾ ಕತ್ತಿ ಕೊಡು ಅಂದ್ರೆ ಕತ್ತಿನ ಕೈ ಕೊಟ್ಟಲ್ಲ ಎಲ್ಲ ಇದು ನನ್ನ ಕೈಗೆ ಕೊಟ್ಟು ಹಂಗಾರೆ ಪ್ಯಾಕ್ ಮಾಡ್ತಾರೆ. ಅಲ್ಲಿ ಇನ್ನೊಂದು ಇಲ್ಲ ಒಂಜಕ್ಕ ಸಾಕ? ಮಿಕ್ಕಿದ ಬಲೂನು ಕೆಳಗಡೆ ಹಾಕಿ, ಕೆಳಗಡೆ ಹಾಕ್ಬೇಕು. ಒಂದೊಂದೊಂದೊಂದ ಮನೆ ತುಂಬಾ ತುಂಬಾ ಹಾಕು. ಐಕ್ಳು ಯಾರಿಲ್ಲ, ನಿಮ್ ಮಗ ಒಬ್ನೇ ಇರೋದು. ಅದೇ ಬಾಗ್ಲ ಹಾಕು. ನನ್ನ ಮಗನೇ ನಮ್ದು ಏನೇದ್ರು ಬೇಜಾರಂತೂ ಮಾಡ್ಕೊಬೇಡಿ. ನೀವೇನಾದ್ರು ಅನ್ನ ಇಟ್ಟು ಮಾಡಿ ಕರಿ. ಇವೆಲ್ಲ ಮನೆಯಲ್ಲಿ ಎಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ. ಡೆಕೋರೇಷನ್ ಮುಗಿಯೋಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಕೂಡ ಬಂದರು. ಅವ್ರು ಬಂದ ತಕ್ಷಣ ಫುಲ್ ಡಾಮ್ ಡೂಮ್ ಥರ ಪಟಾಕಿ ಎಲ್ಲ ಹೊಡೆದು ಅವರಿಗೆ ವೆಲ್ಕಮ್ ಮಾಡಿದರು. ಸೊ ಅವ್ರನ್ನ ಆಫೀಸಲ್ಲೇ ಎಲ್ಲ ಸನ್ಮಾನ ಮಾಡಿ ಹಾರ ಮಾಡಿ ಪೇಟ ಹಾಕಿಸ್ಕೊಂಡು ಹಾಗೆಯೇ ಮನೆ ಗಂಟನೂ ಕರ್ಕೊಂಡು ಬಂದಿದ್ದರು. ಸೊ ನಾವು ಮಕ್ಕಳೆಲ್ಲ ಸೇರಿ ಅವರಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ವಿ. ಕಾಲೆಲ್ಲ ತೊಳೆದು ಏನೋ ಒಂಥರ ಫ್ರೆಂಡ್ಸ್ ಚೆನ್ನಾಗಿತ್ತು. ಫಸ್ಟು ರಿಟೈರ್ಮೆಂಟ್ ಡೇನ ನಾವು ನಮ್ಮ ಫ್ಯಾಮಿಲಿಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಿದ್ದು. ಹೋಲ್ಡ್ ಡೇ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೂಡ ಆಯಿತು. ಇವರು ನಮ್ಮ ಚಿಕ್ಕಮ್ಮ, ಸೊ ಎಲ್ಲರೂ ಬನ್ನಿ ನೀವು ನಿಂತ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಪಕ್ಕಕ್ಕೆ ನಿಲ್ಲಿಸ್ಕೊಂಡ್ರು. ಇಷ್ಟು ವರ್ಷ ಅವರು ಕೆಲಸ ಮಾಡಿ ಅದಕ್ಕೊಂಥರ ಸಾರ್ಥಕ ಅನ್ನಿಸ್ತು. ಈ ಥರ ಒಂಥರ ಸನ್ಮಾನ ಮಾಡಿಸ್ಕೊಂಡು ಎಲ್ಲರ ಜೊತೆ ಇದ್ದು ಸೊ ಚೆನ್ನಾಗಿ ಅವರು ಕೂಡ ತುಂಬ ಖುಷಿ ಪಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಬಂದಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಜನ ಹೊರಟೋದ್ರು. ಅವ್ರ ಜೊತೆ ಆಫೀಸರ್ ಕೂಡ ಬಂದಿದ್ದರು, ಫ್ಯಾಕ್ಟ್ರಿಯಿಂದ ಫ್ರೆಂಡ್ಸ್ಗಳು ಮತ್ತು ಅವ್ರ ಜೊತೆ ವರ್ಕ್ ಮಾಡೋ ಅಂಥ ಮೆಂಬರ್ಸ್ಗಳೆಲ್ಲ ಒಂದು 50ರಿಂದ 100 ಜನ ಇವ್ರ ಜೊತೆ ಬಂದರು. ಮತ್ತು ಇನ್ನು ಸಂಜೆ ಸ್ವಲ್ಪ ಜನ ಬಂದರು. ಸೊ ನಾವೆಲ್ಲ ಆರತಿ ಮಾಡಿ ಫೋಟೋ ಗಿಟೋ ಎಲ್ಲ ಅಲ್ಲಿ ಒಳಗೆ ಅಲ್ಲಿ ಮನೆಯಲ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚಿಕ್ಕದಾಗಿ ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ವಿ. ಸೊ ಆಫೀಸಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿ ಕಳಿಸಿದ್ದಾರೆ. ಸೊ ನಾವು ಒಂದು ಚಿಕ್ಕದಾಗಿ ಬೇಟ ಹಾಕಿ ಶಾಲ್ ಹಾಕಿ ಅವರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡು ಬರ್ತಾಯಿದ್ದೀವಿ. ಸೊ ವೆಲ್ಕಮ್ಗೆ ಬ್ಲಶ್ ಮಾಡಿ ಎಲ್ಲ ಒಳಗಡೆ ಕರ್ಕೊಂಡು ಬಂದ್ವಿ. ಸೊ ಅವರು ತುಂಬ ಎಲ್ಲರಿಗೂ ಒಂಥರ
ಹ್ಯಾಪಿಯಾಗಿದ್ದರು, ಎಲ್ಲರೂ ಖುಷಿಯಾಗಿದ್ದರು, ಎಲ್ಲ ಮುಖದಲ್ಲೂ ನಗು ಅನ್ನೋದೇ ಇತ್ತು. ನಮ್ಮ ಚಿಕ್ಕಪ್ಪ ಅಂತಂದ್ರೆ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ರು ಅಂತ ಅನಿಸುತ್ತೆ, ಸೈಲೆಂಟಾಗಿ ಇದ್ಬಿಟ್ಟಿದ್ರು. ಅಲ್ಲೆಲ್ಲ ಆಫೀಸಲ್ಲೆಲ್ಲ ಮುಗಿಸ್ಕೊಂಡು ತಕ್ಷಣ ಮನೆಗೆ ಬಂದು ಸೊ ನೆಕ್ಸ್ಟು ಇನ್ನು ಅವರಿಗೆ ಸನ್ಮಾನಗಳಿದೆ. ಸೊ ಇದು ಫ್ಯಾಮಿಲಿ, ಫಸ್ಟು ಆಫೀಸ್ದು, ಫ್ಯಾಮಿಲಿದು, ನೆಕ್ಸ್ಟು ಊರ ಜನ, ಅಂದರೆ ಆ ಊರ ಜನದಲ್ಲ ಫ್ರೆಂಡ್ಸ್ ಇದ್ದಾರಲ್ಲ ಅವರೆಲ್ಲ ಸೇರಿ ಮಾಡ್ತಾರೆ. ಸೊ ಅವ್ರು ಬಂದ ತಕ್ಷಣ ಎಲ್ಲರೂ ಫೋಟೋಗೆಲ್ಲ ತೆಗೆಸ್ಕೊತಾ ನಿಂತಿದ್ರು. ಸೊ ಫಸ್ಟ್ ಅದಕ್ಕೆ ನಾವು ಎಲ್ಲ ಈಗ ಊಟ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಊಟ ಟೈಮ್ ಎಲ್ಲ ಆಗಿತ್ತಲ್ಲ, ಸುಮ್ಮನೆ ಅವ್ರಿಗೂ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಬೇಗ ಸನ್ಮಾನನ ಮಾಡಿದ್ವಿ. ಸೊ ಅಲ್ಲಿಂದ ಬಂದಿದ್ದೆಲ್ಲ ಫುಲ್ಲು ಹಾರ ಪೇಟ ಅದೆಲ್ಲ ಫುಲ್ಲು ಶಿಕೆ ಥರ ಆಗಿ ಒಂಥರ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟಿದ್ರು. ಎಷ್ಟೊತ್ತಿಗೂ ತೆಗಿತೀನಿ ಅನ್ನೋ ಥರ ಅನ್ನಿಸ್ತಿತ್ತು ಅವರಿಗೆ. ಆಮೇಲೆ ಅವ್ರು ಬಂದ ತಕ್ಷಣ ಎಲ್ಲರೂ ತುಂಬ್ಕೊಬಿಟ್ರು ಮನೆ ತುಂಬ ಜನ. ಸೊ ಅವ್ರಿಗೆ ವೀಡಿಯೋ ಈ ಕಡೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದರು ಅಂತ ಹೇಳಿ. ಸೊ ಮನೆ ಒಳಗಡೆ ಸ್ವಲ್ಪ ಜನ ಆದರೆ ಮನೆ ಹೊರ್ಗಡೆ ಕೂಡ ಜನ ಇದ್ದರು. ಎಲ್ಲರೂ ಸೇರಿ ಶಾಲು ಪೇಟ ಮತ್ತು ಹಾರ ಉಂಗುರ ಕೂಡ ಹಾಕಿದ್ವಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಆ ಗಡಿ ಬಿಡಿಲಿ ನಾವು ಚಿಕ್ಕಪ್ಪನಿಗೆ ಅಂತ ಬಟ್ಟೆನ ಗಿಫ್ಟ್ ಮಾಡಿದ್ವಿ. ಸೊ ಆ ಬಟ್ಟೆನ ಅವ್ರು ಬಂದಾಗ ನಾವು ಬಟ್ಟೆ ಕೊಟ್ಟು ಸನ್ಮಾನ ಮಾಡೋಣ ಅಂದ್ಕೊಂಡಿದ್ವಿ. ಎಲ್ಲ ಗಡಿ ಬಿಡಿಲಿ ಜನರಿದ್ರಲ್ಲಿ. ಸೊ ಅದೇನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಎಲ್ಲ ಮುಗಿದ್ಮೇಲೆ ನೆನಪಿಸ್ಕೊಂಡ್ವಿ, ಅಯ್ಯೋ ನಾವು ಬಟ್ಟೆನ ಕೊಡಲಿಲ್ಲ ಅಂತ. ಆದರೂ ಲಾಸ್ಟಲ್ಲಿ ಅವರು ಹಾಕ್ಕೊಂಡ್ರು. ಮತ್ತು ನಾವು ಏನು ಶಾಪಿಂಗ್ ಮಾಡ್ದು ಅಂತ ಹೇಳಿದ್ವಿ ಅಲ್ವಾ. ಸೊ ಫ್ರೆಂಡ್ಸ್, ನಾವೀಗೆಲ್ಲ ಟ್ವಿನ್ನಿಂಗ್ ಬಟ್ಟೆ ಹಾಕೋಣ ಅಂದ್ಕೊಂಡಿದ್ವಿ ಮಕ್ಕಳೆಲ್ಲ. ಸೊ ನಾನು ನಮ್ಮ ಅಕ್ಕದಿರಿಬ್ಬರು ಸೇಮ್ ಟಾಪ್ಸ್ನ ತೊಗೊಂಡಿದ್ವಿ. ನಮ್ಮಮ್ಮ ಮತ್ತು ಚಿಕ್ಕಮ್ಮ ಅವ್ರು 3 ಜನ ಸೇಮ್ ಸ್ಯಾರಿ ತೊಗೊಂಡಿದ್ರು. ಹಾಗೆ ಅಕ್ಕನ ಮಕ್ಕಳು ಅವ್ರು 4 ಜನ ಸೇಮ್ ಡ್ರೆಸ್ಸು. ಅದ್ರ ಜೊತೆಗೆ ನನ್ನ ತಂಗಿ ಒಬ್ಬಳು ಜಾಯ್ನ್ ಆಗಿದ್ಲು. ನಾನು ಡ್ರೆಸ್ ಹಾಕಲ್ಲ, ನನ್ನ ಮಕ್ಕಳ ಜೊತೆ ಜೀನ್ಸು ಟಾಪ್ ಹಾಕ್ತೀನಿ ಅಂತ ಹೇಳಿ. ಹಾಗೆ ನನ್ನ ಮಕ್ಕಳಿಗೆ ಸೇಮ್ ಒಂದು ಸ್ವಲ್ಪ ಕಲರ್ ಡಿಫ್ರೆನ್ಸು, ಸೇಮ್ ಟೀ ಶರ್ಟು. ಹಾಗೆ ನಮ್ಮ ಚಿಕ್ಕಪ್ಪನ ಮಗ ಸತೀಶ್ ಮತ್ತು ನಮ್ಮ ಭಾವ ಅವರಿಗೆ ಸೇಮ್ ಟೀ ಶರ್ಟ್ಸು. ಅಪ್ಪ ಮತ್ತು ಚಿಕ್ಕಪ್ಪದಿರು 3 ಜನಕ್ಕೆ ಸೇಮ್ ಶರ್ಟು. ಸೊ ಎಲ್ಲ ಈ ಥರ ಟ್ವಿನ್ನಿಂಗ್ ಬಟ್ಟೆನ ಹಾಕ್ಕೊಂಡಿದ್ವಿ. ಸೊ ಚಿಕ್ಕಪ್ಪಂದು ಬಟ್ಟೆ ಚೇಂಜ್ ಮಾಡಿದರೆ ಸರಿ ಆಗ್ತಿತ್ತು, ಎಲ್ಲ ಒಂದೇ ಥರ ಅಂತ ಅನ್ನಿಸ್ತಿತ್ತು. ಬಟ್ ಅವ್ರು ಚೇಂಜ್ ಮಾಡಿದ್ರು ಫೋಟೋದಲ್ಲೆಲ್ಲ. ಸೊ ನಾವು ನಮ್ಮ ಚಿಕ್ಕಪ್ಪನಿಗೆ ಅಂತ ಗಿಫ್ಟ್ ಬಂದು ಈ 3 ಜನ ಅಣ್ಣ ತಮ್ಮದಿರನ್ನ ಫೋಟೋನ ಮಾಡಿಸಿದ್ವಿ. ಸೊ ಎಲ್ಲೂ ಇವ್ರು 3 ಜನ ಅಣ್ಣ ತಮ್ಮದಿರು ಒಟ್ಟಿಗೆ ಫೋಟೋ ಬರೀ ಆಲ್ಬಮ್ಸು ಫೋನ್ಸಲ್ಲಿ ಇತ್ತು ಅಷ್ಟು ಹೊರ್ತು. ಸೊ ಹೀಗಿರಲಿಲ್ಲ. ಫಸ್ಟು ಫ್ಯಾಮಿಲಿ ಫೋಟೋ ಮಾಡಿಸೋಣ ಅಂತ ಗೆಸ್ ಮಾಡಿದ್ವಿ. ಆದರೆ ಫ್ಯಾಮಿಲಿಲಿ ಒಬ್ಬರು ಫೋಟೋದಲ್ಲಿದ್ದರೆ ಇನ್ನೊಬ್ಬರು ಇರ್ತಿರಲಿಲ್ಲ. ಸೊ ಹಂಗಾಗಿ ಯಾವುದೂ ಸೆಲೆಕ್ಷನ್ ಆಗಲಿಲ್ಲ. ಸಿಂಗಲ್ ಮಾಡಿಸೋಣ ಅಂದ್ಕೊಂಡ್ವಿ. ಸಿಂಗಲ್ ಯಾವಾಗಾದರೂ ಮಾಡಿಸ್ಕೊತಾ ಇರ್ಬೋದು. ಇದೊಂಥರ ಡಿಫ್ರೆಂಟಾಗಿದೆ 3 ಜನದ್ದು ಅಂತ ಹೇಳಿ ಒಟ್ಟಿಗೆ ಮಾಡಿಸೋಣ ಅಂತ ಅಂದ್ಬಿಟ್ಟು 3 ಜನ ಫೋಟೋಸು ಕೂಡ ಒಟ್ಟಿಗೆ ಮಾಡಿಸಿದ್ವಿ. ಸೊ ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿತ್ತು ಫೋಟೋಸ್ ಎಲ್ಲ 3 ಜನ ಅಣ್ಣ ತಮ್ಮದಿರು. ಸೊ ನಾವು ಯಾವಾಗಲೂ ಹಿಂಗೆ ಫ್ರೆಂಡ್ಸ್ ಒಬ್ಬರು ಮನೆ ಫಂಕ್ಷನ್ ಆದರೆ ಎಲ್ಲರೂ ಒಟ್ಟಿಗೆ ಇದ್ದು ಮಾಡ್ತೀವಿ. ಈ ಕೆಲವೊಂದು ಮನೆ ಜಗಳ ಆಗೋದು ಆ ಥರ ಎಲ್ಲ ಆಗೋದು, ಆ ಥರ ಎಲ್ಲ ಮಾಡೋದೇ ಇಲ್ಲ. ತುಂಬ ಚೆನ್ನಾಗಿದೆ. ಅದಕ್ಕೆ ಎಷ್ಟೋ ಜನ ಹೇಳ್ತಾಯಿದ್ರು ತುಂಬ ಚೆನ್ನಾಗಿರ್ತಾರೆ ಅಣ್ಣ ತಮ್ಮದಿರು, ಯಾರು ಜಗಳ ಆಡೋಲ್ಲ ಏನಿಲ್ಲ, ಹಿಂಗಿರಬೇಕು ಅಂತ ತುಂಬ ಜನದ ಬಾಯಲ್ಲಿ ಕೇಳ್ತಾ ಇದ್ವಿ. ಸೊ ಆ ಮಾತುಗಳು ಕೇಳಿದಾಗಲೇ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಸೊ ನಾನು ಒಂದು ಫೋಟೋನ ಗೋಡೆಗೆ ಹಾಕ್ತಾಯಿದ್ದೆ ಮೊಳೆಗೆ. ಸುಮ್ಮನೆ ಅಲ್ಲಿ ಇಲ್ಲಿ ಇಟ್ಟು ಅಂತಂದರೆ ಮಕ್ಕಳೆಲ್ಲ ನೋಡಿ ಹಾಳು ಮಾಡ್ತಾರೆ, ಕೆಳಗಡೆ ಎಲ್ಲ ಎತ್ತಾಕಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಫೋಟೋಗೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇವಾಗ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಕೇಕ್ ಕಟ್ಟಿಂಗ್ ಮತ್ತು ಎಲ್ಲ ಆಯಿತು. ಚೆನ್ನಾಗಿತ್ತು ಫ್ರೆಂಡ್ಸ್ ಡೆಕೋರೇಷನ್. ನಿಮಗೆ ಇಷ್ಟ ಆಯಿತಾ? ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ವಿ. ಸೊ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನಿಸ್ತಿದೆ. ಸೊ ಇವಾಗ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಎಲ್ಲ ಫ್ಯಾಮಿಲಿ ಜೊತೆ ಸೇರಿಕೊಂಡು ಚಿಕ್ಕಪ್ಪ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲರೂ ಸಹ ಚಿಕ್ಕಪ್ಪನ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ವಿಶ್ ಮಾಡಿ ಮತ್ತು ಮಾಮೂಲಿ ಫೋಟೋಸ್ ಎಲ್ಲ ಇದ್ದೇ ಇರುತ್ತಲ್ಲ, ಫೋಟೋಸ್ ಎಲ್ಲ ತಗೊಂಡು ಫ್ಯಾಮಿಲಿ ಫೋಟೋಸು ಅಂತ ಅದು ಇದು ಅಂತ ಎಲ್ಲ ಅದರಲ್ಲೇ ಮುಳುಗೋಗಿದ್ರು. ಬನ್ನಿ ಫ್ರೆಂಡ್ಸ್, ಆಗಿ ಈ ವಿಡಿಯೋ ತುಂಬ ಲೆಂತಿ ಆಗಿರುತ್ತೆ. ವಿಡಿಯೋನೇ ಮಾಡ್ತಿರೋದು ನಿಮ್ಮ ಫೋಟೋನ
ಕೇಕ್ ಕಟ್ಟಿಂಗ್ ಆದಮೇಲೆಲ್ಲ ಚಿಕ್ಕಪ್ಪ ಫ್ರೆಂಡ್ಸ್ಗೆ ಊಟ ಗೀಟ ಅಂತ ನೋಡೋಕ್ಕೆ ಹೋದರು. ಸೊ ನಾವು ಸ್ವಲ್ಪ ಬೆಳಗ್ಗೆಯಿಂದ ಬರೀ ಬಿಸಿ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೋಡಿ ನನ್ನ ಮಗ ಅಂತೂ ಖುಷಿ, ಒಂದೇ ಒಂದು ಇದು ಎಲ್ಲ ನೆಂಟರು ಬಂದಿರೋದು, ಅವ್ನು ಪಾಡ್ಗೆ ಅವ್ನು ಆಟ ಆಡ್ಕೊಂಡಿದ್ದ, ಬಟ್ ಹಿಂಸೆ ಕೊಡಲಿಲ್ಲ ಫ್ರೆಂಡ್ಸ್. ಸೊ ನಾವು ಕೂಡ ಎಲ್ಲ ಮಾತಾಡ್ಕೊಂಡು ಕೂತಿದ್ದೀವಿ. ಚಿಕ್ಕಪ್ಪನ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಊಟ ಎಲ್ಲ ಬಡಿಸ್ತಾಯಿದ್ರು. ಸೊ ಅವ್ರುಗಳೇ ಊಟ ಬಡಿಸ್ಕೊಂಡು ಊಟ ಮಾಡ್ತಿದ್ರಲ್ಲ, ಹಾಗಾಗಿ ನಮಗೇನು ಕೆಲಸ ಇರಲಿಲ್ಲ. ಸೊ ನಾವು ಸುಮ್ಮನೆ ರೆಸ್ಟ್ ಮಾಡಿಕೊಂಡು ಯಾರ್ಯಾರು ಬರ್ತಾರೆ ಹೋಗ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗೆ ಬ್ಯಾಟಿಂಗ್ ಹೊಡಿತಾ ಇದ್ದಾರೆ, ಚಿಕನ್ ತಿಂತಾಯಿದ್ದಾರೆ ಎಲ್ಲರೂ. ಅಂದರೆ ಎಲ್ಲ ಫಂಕ್ಷನ್ ಮುಗೀತು, ಸಂಜೆ ಆಗಿತ್ತು, ಎಲ್ಲ ಚಿಕ್ಕಪ್ಪ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ಕೊಂಡು ಹೋದರು. ಸೊ ನಾವುಗಳೆಲ್ಲ ಕೂತ್ಕೊಂಡಿದ್ವಲ್ಲ, ಹಾಗಾಗಿ ಚಿಕನ್ ಎಲ್ಲ ತಿಂತಾಯಿದ್ವಿ. ಸೊ ಫ್ರೆಂಡ್ಸ್ ಇದು ಬಂದು ನೈಟ್ ಸೆಲೆಬ್ರೇಷನ್ ಚಿಕ್ಕಪ್ಪ ಇದ್ರಲ್ಲ ಅವ್ರ ಊರಿನ ಫ್ರೆಂಡ್ಸು, ನಮ್ಮ ಊರಿನ ಫ್ರೆಂಡ್ಸ್ಗಳು ಇವರು. ಅವರು ಕೂಡ ಚಿಕ್ಕಪ್ಪನಿಗೋಸ್ಕರ ಅಂತ ಹೇಳಿ ನೈಟು ಕೇಕ್ ತಂದು ಹಾರ ಹಾಕಿ ಸನ್ಮಾನ, ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇಬ್ಬರಿಗೂ ಕೂಡ ಸನ್ಮಾನ ಮಾಡಿದ್ರು. ಟೈಮ್ ಅಂತ ಆಲ್ರೆಡಿ ಒಂದು 8 ಗಂಟೆ 9 ಗಂಟೆ ಆಗಿತ್ತು ಅನಿಸುತ್ತೆ ಗೈಸ್. ನೋಡಿ ನಮ್ಮ ಚಿಕ್ಕಪ್ಪನ ಫ್ರೆಂಡ್ಸ್ ಎಲ್ಲ ಹೇಗೆ ಅವ್ರಿಗೆ ವಿಶ್ ಮಾಡಿ ಸನ್ಮಾನ ಮಾಡ್ತಿದ್ದಾರೆ ಅಂತೂ. ಹೋಲ್ ಡೇ ಬರೀ ಸೆಲೆಬ್ರೇಷನ್ ಫುಲ್ ಹೋಲ್ ಡೇ ಕೂಡ ಎಲ್ಲ ಹಂಗೆ ಆಯಿತು. ಸೊ ಚಿಕ್ಕಪ್ಪ ಹಂಗೆ ಅರ್ಶಿನ ಕುಂಕುಮ ಏನೇನೋ ಅವ್ರುಗಳೆಲ್ಲ ಮಾಡ್ತಾಯಿದ್ರು, ನಾವು ನೋಡ್ತಾಯಿದ್ವಿ. ಸೊ ಖುಷಿ ಆಯಿತು ಇದನ್ನೆಲ್ಲ ನೋಡಿ, ಚೆನ್ನಾಗಿತ್ತು. ಸಾಕು ಸಾಕು ಬಿಡಂಡೆ ನೋಡ್ರ ಇವಾಗ ನಮ್ದು ಹಂಗೇನೆ ನೈಟ್ ಹ್ಯಾಪಿ ರಿಟೈರ್ಮೆಂಟ್. ಸೊ ಹಂಗೆ ಬಂದರು ತಂದರ ಎಣ್ಣೆ ನಾವು ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದ್ವಿ. ಸೊ ಎಲ್ಲ ಚಾಪೆ ಹಾಕ್ಕೊಂಡು 7up ಮಿರಿಂಡಾ ಈ ಥರ ತಗೊಂಡು ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ಊಟನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ತುಂಬ ಚೆನ್ನಾಗಾಯಿತು, ಎಲ್ಲರೂ ಬಂದಿದ್ವಿ. ಸೊ ಫ್ಯಾಮಿಲಿ ಮೀಟಪ್ ಥರ ಎಲ್ಲರನ್ನೂ ಮೀಟಪ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾರ್ಮಲ್ ಕೆಲಸಗಳು ಆಲ್ಮೋಸ್ಟ್ ಇದೆ, ಇಲ್ಲಿ ನಡೀತಾ ಇದೆ ಕ್ಲೀನಿಂಗ್ ಕೆಲಸ ಎಲ್ಲ. ನಾವು ಮುಂದುವರ್ಸೋಣ, ಅಲ್ಲಿಗಾಗಿ ಸ್ವಲ್ಪ ವೀಡಿಯೋನ ಎಂಡ್ ಮಾಡೋಣ ಅಂತೇಳಿ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಲವ್ ಯು.